ಡಿ.ಕೆ. ಶಿವಕುಮಾರ್ ಇವತ್ತು ರಾಜಕೀಯ ಕ್ಷೇತ್ರದ ಗಣ್ಯರನ್ನ ದಿಗ್ಗಜರನ್ನ ಭೇಟಿಯಾಗಿದ್ದಾರೆ. ದೇವೇಗೌಡರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿಗಳು ಹೌದು, ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಇವತ್ತು ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡೋರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೋ ಅದಕ್ಕೂ ಮುಂಚೆ ಭೇಟಿ ಕೊಡ್ತಾರೋ ಗೊತ್ತಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಬಿ.ಎಸ್. ಯಡಿಯೂರಪ್ಪ ಮತ್ತು ದೇವೇಗೌಡ ಈ ರಾಜ್ಯದ ಎರಡು ಆಸ್ತಿಗಳು. ರಾಜ್ಯದ ಅಭಿವೃದ್ಧಿಗಾಗಿ ಇಬ್ಬರೂ ಕೂಡ ದುಡಿದಿದ್ದಾರೆ. PSY ಭೇಟಿಯ ನಂತರ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ.ಶಿ ಮಾತನಾಡಿದರು. ದೇವೇಗೌಡರಿಗೆ ನಾನು ಬರ್ತೀನಿ ಅಂತ ಹೇಳಿದೆ, ಅವರು ಚಿಕಿತ್ಸೆಗೆ ಅಂತ ಹೊರಟಿದ್ರು, ವಯೋಸಹಜ ಚಿಕಿತ್ಸೆಗೆ ಅಂತ ಹೊರಟಿದ್ರು. ಆದರೆ ಅದನ್ನು ಮುಂದೂಡಿದ್ದಾರೆ. ನನ್ನನ್ನು ಭೇಟಿಯಾಗೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಹೋಗ್ತಾ ಇದ್ದೀನಿ ದೇವೇಗೌಡರ ಮನೆಗೆ. ಡಿ.ಕೆ. ಶಿವಕುಮಾರ್ ಮಾತನಾಡಿದರು. Actually, I wanted to meet Mr. Devegowda today, but now he is taking dialysis. But again, he has agreed to meet me. He has postponed his dialysis. I am directly going to Devegowda's house. So, ನಮ್ಮ ರಾಜ್ಯಕ್ಕೆ ಇಬ್ಬರು ಹಿರಿಯ ಆಸ್ತಿಗಳು ದೇವೇಗೌಡರು ಮತ್ತು ಯಡಿಯೂರಪ್ಪನವರು. ಆಮೇಲೆ ಬೇರೆಯವರು ಭೇಟಿ ಮಾಡ್ತೀನಿ. Unlike in other states, very senior opposition leaders, you come to seek his blessing before the See, they have guided the state, they have worked for the state, and they have contributed for the state. So all of us have to work together. Actually, I wanted to meet Mr. Devegowda today, but now he is taking dialysis. But again, he has agreed to meet me. He has postponed his dialysis. I am directly going to Devegowda's house. So, ನಮ್ಮ ರಾಜ್ಯಕ್ಕೆ ಇಬ್ಬರು ಹಿರಿಯ ಆಸ್ತಿಗಳು ದೇವೇಗೌಡರು ಮತ್ತು ಯಡಿಯೂರಪ್ಪನವರು. ಆಮೇಲೆ ಬೇರೆಯವರು ಭೇಟಿ ಮಾಡ್ತೀನಿ. ಇದು ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ. ರಾಜ್ಯಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಕೊಡುಗೆಯನ್ನು ಸ್ಮರಿಸಿ ಆ ಕಾರಣಕ್ಕಾಗಿ ನಾನು ಭೇಟಿಯಾಗ್ತಾ ಇದ್ದೀನಿ ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಹೇಳಿದರು. ದೇವೇಗೌಡರು ಚಿಕಿತ್ಸೆಗೆ ಅಂತ ಹೊರಟಿದ್ರು, ನಾನು ಬರ್ತೀನಿ ಅಂತ ಹೇಳಿದಾಗ ಚಿಕಿತ್ಸೆಯನ್ನು ಮುಂದೂಡಿ ನನ್ನನ್ನು ಭೇಟಿಯಾಗೋದಕ್ಕೆ ಅವರು ಅಗ್ರಿಯಾಗಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ನಾಲ್ಕು ಗಂಟೆ 5 ನಿಮಿಷ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಿಗದಿಯಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಲೋಕಭವನದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ, ಬೆಂಬಲಿಗರು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಲೋಕಭವನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಲ್ಲಿ LED ವ್ಯವಸ್ಥೆಗಳನ್ನು ಮಾಡಲಾಗಿದೆ. LCD ಪರದೆಗಳನ್ನು ಹಾಕಿ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಬೇಕಾದಂಥ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೀಮಿತ ಸಂಖ್ಯೆಯ ಅತಿಥಿಗಳಿಗೆ ಮಾತ್ರ ಲೋಕಭವನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ. ಪಾಸ್ ಇದ್ದವರು, ಒಂದು ಪಾಸ್ನಲ್ಲೂ ಒಬ್ಬರಿಗೆ ಮಾತ್ರ ಎಂಟ್ರಿ. ಗಣ್ಯರು ಆಗಮಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ 4 ಗಂಟೆಗೆ ಬರ್ತಾರೆ. ರಾಹುಲ್ ಗಾಂಧಿಯವರ TP ವೇಳಾಪಟ್ಟಿ, ಇವತ್ತಿನ ವೇಳಾಪಟ್ಟಿ 4 ಗಂಟೆಗೆ ಕರ್ನಾಟಕಕ್ಕೆ ರೀಚ್ ಆಗ್ತಾರೆ ಅವರು. ಸೊ ಈ ದೃಶ್ಯ ನೋಡ್ತಾ ಇದ್ದೀರಿ. ನಿಯೋಜಿತ ಮುಖ್ಯಮಂತ್ರಿ ಮತ್ತು ಭಾವಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂಥ ದೃಶ್ಯ. ಜೊತೆ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯವನ್ನ ಮಾಡಿದಂಥವರಲ್ಲಿ ನೀವು ಕೂಡ ಇದ್ರಿ. ಹೌದು, ಮೊದಲಿಗ ನಾನೇ, ಈಗ ಖುಷಿ ಪಡೆದ್ರು ಮೊದಲಿಗ ನಾನೇ. ಈಗ ಡಿ.ಕೆ. ಶಿವಕುಮಾರ್ ಅವರು ಇವತ್ತು CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಗಿದೆ. ರಾಜ್ಯಕ್ಕೆ ಒಂದು ಉತ್ತಮವಾದ ಆಡಳಿತ ಕೊಡ್ಲಿ, ಆ ಭಗವಂತ ಎಲ್ಲದೂ ಒಳ್ಳೇದು ಮಾಡ್ಲಿ ಅಂತ ಬಯಸ್ತೀನಿ. ಸರ್, ಇನ್ನೊಂದು ಕಡೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ, ಸಚಿವರಾಗಬೇಕು ಅಂತ ಹೇಳಿ. ಸೊ ನೀವು ಕೂಡ ಆ ಲಿಸ್ಟ್ ಅಲ್ಲಿ ಇದ್ದೀರಾ? ನಾನು ರೈತ ಕೋರ್ಟಲ್ಲಿ ಮನವಿ ಮಾಡಿರೋ ಮಾಧ್ಯಮಗಳಿಗೆ ಗೊತ್ತಿದೆ. ಮೊದಲನೇ ಆದ್ಯತೆಯಲ್ಲಿ ಹಿಂದಿದ್ದ ಸಂಪುಟದಲ್ಲಿ ಕೊಟ್ಟಿದ್ದಾರೆ. ಹೊಸಬರಿಗೆ ಆಯ್ಕೆನ ಸೆಕೆಂಡ್ ಲಿಸ್ಟಲ್ಲಿ ಮಾಡ್ತಾರೆ. ನಾನು ಆಸೆ ಪಡ್ತೀನಿ. ಈಗ ಏನಾದರೂ ಕೇಳ್ತೀರಾ ಸರ್, ಡಿ.ಕೆ. ಶಿವಕುಮಾರ್ ಅವರು CM ಆದ ನಂತರ ನಾನು ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ ಅಂತ? ನಾನು ಎಂದೂ ಸಾಹೇಬ್ರನ್ನ ಟಿಕೆಟನ್ನು ಸಹ ಕೇಳಿರಲಿಲ್ಲ. ನನ್ನ ಸಂಘಟನೆ, ನನ್ನ ಹೋರಾಟನ ಗುರುತಿಸಿ ಅವರದ್ದು ಟಿಕೆಟ್ ಕೊಟ್ಟಿದ್ರು.
ಇವತ್ತು ನನ್ನ ಸಂಘಟನೆ ರೈತ ಪರ ಕೆಲಸ ಮಾಡ್ತಿರೋ ಸಂಘಟನೆಯನ್ನು ಗುರುತಿಸಿ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ಸರ್, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಸಚಿವ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ಹೇಳಿದ್ರು, ಫಸ್ಟ್ ಟೈಮ್ ಗೆದ್ದಂಥವರಿಗೆ ಹೊಸಬರಿಗೆ ಅವಕಾಶ ಮಾಡಿಕೊಡೋದು ಕಷ್ಟ ಆಗುತ್ತೆ. ಸೊ ಹಳಬರೆ 3-4 ಬಾರಿ ಗೆದ್ದಿರೋರೇ ಇನ್ನೂ ಕೂಡ ಸಚಿವರಾಗದೆ ಉಳಿದಿದ್ದಾರೆ ಅನ್ನುವಂಥದ್ದು ಹೇಳಿದ್ರು. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಈಗ ಹೈಕಮಾಂಡ್ 5ರಿಂದ 10 ಜನ ಕೊಡಬೇಕು ಅಂತ ಇದೆ, ಅದನ್ನು ಸ್ವಾಗತ ಮಾಡ್ತೀವಿ. ಹೈಕಮಾಂಡ್ ಏನು ತೀರ್ಮಾನ ತಗುತ್ತೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಇವಿಷ್ಟು ಬಸವರಾಜ್ ಶಿವಗಂಗಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ ಏಷ್ಯನ್ ಅಂಡ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.